ನಮಸ್ಕಾರ ಸ್ನೇಹಿತರೆ. ಸೊ ಹಾಯ್ ಎಲ್ಲರಿಗೂ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಇವತ್ತಿನ ಒಂದು ವಿಡಿಯೋನಲ್ಲಿ ಪ್ರಥಮ ವರ್ಷದ PUC ವಿದ್ಯಾರ್ಥಿಗಳಿಗೆ ಒಂದು ಏನು ಡೈಜೆಸ್ಟ್ ಗಳನ್ನ ಬಿಡುಗಡೆ ಮಾಡಿದ್ದೀನಿ. ಇದು ಇಂಗ್ಲಿಷ್ ಮೀಡಿಯಂ ನಲ್ಲಿ. ಆಲ್ರೆಡಿ ನಿಮ್ಗೆ PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಮಾಸ್ಟರ್ ಗೈಡ್ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ನಲ್ಲಿ ಆಲ್ರೆಡಿ ಪಬ್ಲಿಷ್ ಮಾಡಿದ್ದೆ. ಸೊ ಇವಾಗ ಫಸ್ಟ್ ಇಯರ್ ಅನ್ನ ಕೂಡ ನಾನು ಪಬ್ಲಿಷ್ ಮಾಡಿದ್ದೀನಿ. ಇದು ವಿದ್ಯಾರ್ಥಿಗಳಿಗೋಸ್ಕರ ತುಂಬಾ ಸಹಕಾರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ LB ಓರಿಯೆಂಟೆಡ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಟೋಟಲ್ 10 ಕ್ವಶನ್ ಪೇಪರ್ ನ ಸೆಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಅಲ್ಲಿ ಸೆಕೆಂಡ್ ಇಯರ್ ನಲ್ಲಿ ಬಂದಾಗ ಚಾಪ್ಟರ್ಸ್ ವೈಸ್ ಕೊಟ್ಟಿದೆ. ಇವಾಗ ಇಲ್ಲಿ ಏನ್ ಮಾಡಿದೀನಿ, ಫಸ್ಟ್ ಇಯರ್ ಒಳಗ ಸ್ವಲ್ಪ ಲಾಸ್ಟ್ ಕಡೆ ಕೊಟ್ಟಿದ್ದೀನಿ. ಇಲ್ಲಿ ಇದ್ರೊಳಗ ಸ್ವಲ್ಪ ಕಂಟೆಂಟ್ ನೋಡೋಣ ಏನೇನ್ ಕೊಟ್ಟಿದ್ದೀನಿ ಅಂತ ಹೇಳಿ. ಫಸ್ಟ್ ಬ್ಲೂ ಪ್ರಿಂಟ್ ಅಂದ್ರೆ ಯಾವ ಪೇಜ್ ನಲ್ಲಿ ಏನೇನ್ ಕಂಟೆಂಟ್ ಇದೆ ಅಂತ, ಎಷ್ಟು ಚಾಪ್ಟರ್ಸ್. ಇಲ್ಲಿ ಟೋಟಲ್ LB ಕ್ವಶನ್ಸ್ 10 ಗಳಿದ್ವು. ಇದಂತೂ ನೀವು ನೋಡ್ಬೋದು. ಸೊ ಆನಂತರ ಈಗ ಸ್ಯಾಂಪಲ್ ತಗೊಂಡಾಗ ಚಾಪ್ಟರ್ಸ್ ವೈಸ್ ಸೊ ಕ್ವಶನ್ ವಿತ್ ಆನ್ಸರ್ಸ್ ಗಳನ್ನ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕಂತೆ ಡಯಾಗ್ರಾಮ್ಸ್ ಅಟ್ರಾಕ್ಟಿವ್ ಆಗಿ, ಹೌದಾ, ಮಕ್ಕಳಿಗೆ ತಿಳಿಯುವಂಗ ಇಲ್ಲಿ ನೋಡಿ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ಸ್, ಕ್ವಾಂಟಿಟೇಟಿವ್, ಹೌದಾ, ಇವುಗಳಿಗೆ ವಿತ್ ಡೇಟಾಸ್ ಕೊಟ್ಟಿದ್ದೀನಿ. ಅಂದ್ರೆ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಆಮೇಲೆ 4ನೇ ಚಾಪ್ಟರ್ ಬಂದಾಗ ಇಲ್ಲಿ ನೋಡಿ ಈ ತರ ಟೇಬಲ್ಸ್ ಗಳನ್ನ ಕೊಟ್ಟಿದ್ದೀನಿ, ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗತ್ತೆ ಅಂತ. ಎರಡೆರಡು ಕೊಟ್ಟಿದ್ದೀನಿ. ಸಿಂಪಲ್ ಬಾರ್ ಡಯಾಗ್ರಾಮ್ಸ್ ಗೆ 2 ಡಯಾಗ್ರಾಮ್ಸ್, ಇಲ್ಲಿ ಹೋಗ್ಯುಗ 2, ಈ ತರ ಎಲ್ಲಾ ಕಡೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲಾನು ಕೂಡ ಆದಷ್ಟು ಕವರ್ ಗಳನ್ನ ಮಾಡಿದ್ದೀನಿ. ಸೊ ಈಗ ಬುಕ್ ಅನ್ನ ನಿಮ್ಗೆ ತೋರಿಸ್ಬೇಕಲ್ಲ. ಓಕೆ, ಇದು ಫಸ್ಟ್ ಇಯರ್ ಇರುವಂತದ್ದು ಡೈಜೆಸ್ಟ್. ಓಕೆ, ಸೊ ಪೇಜಸ್ ಕಡಿಮೆ ಇದೆ, ಬಟ್ ಕಂಟೆಂಟ್ ಮಾತ್ರ ರಿಚ್ ಆಗಿದೆ. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದನ್ನ ಒಂದು ಕಾಪಿ ಅಂತ ಬೇಕಾದಾಗ 249 ಪೂರ್ತಿ ನಾನು ತಗೋಬೇಕಾಗತ್ತೆ. ಪೋಸ್ಟ್ ಕಳಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ, ಬಹಳ ಜನ ಲೆಕ್ಚರ್ಸ್ ಆಲ್ರೆಡಿ ಸೆಕೆಂಡ್ ಇಯರ್ ದೆಲ್ಲ ಪರ್ಚೇಸ್ ಮಾಡಿದಿರಿ. ತುಂಬಾ ನಿಮ್ ಕಡೆಯಿಂದ ನಂಗೆ ಕೋಪರೇಟಿವ್ ಸಿಕ್ಕಿದೆ, ಹೌದಾ. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂದಾಗ ತಗೊಂಡಾಗ ಇಂಗ್ಲಿಷ್ ಮೀಡಿಯಂ ಜಾಸ್ತಿ ಸೇಲ್ ಆಗಿದೆ, 900 ಸಮಥಿಂಗ್ ಇದಾಗಿದೆ. ಬಟ್ ಕನ್ನಡ ಮೀಡಿಯಂ ನಲ್ಲಿ ಇನ್ನೂ ಒಂದು 200 ಕಾಪಿ ಉಳಿದಿದೆ 1000 ಅಲ್ಲಿ. ಸೊ ಅದನ್ನು ಕೂಡ ನಿಮ್ಗೆ ಮತ್ತೆ ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಕಡಿಮೆ ಇದರಲ್ಲಿ ಕೊಟ್ಟಿರ್ತೀನಿ ಅಂತ, ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ. ಆಮೇಲೆ ಒಂದಿಷ್ಟು ಜನರು ನಿಮ್ಗೆ ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ, ಒಂದಿಷ್ಟು ಜನ ಲೆಕ್ಚರ್ಸ್ ಪೂರ್ತಿ ಪೇಡ್ ಮಾಡಿಲ್ಲ, ಹೌದಾ. 70% ಪೇಮೆಂಟ್ ಮಾಡಿದ್ರಿ, 50 ಮಾಡಿದ್ರಿ. ಸೊ ಉಳ್ದವ್ರು ಯಾರ್ಯಾರು ಇದ್ರಿ ದಯವಿಟ್ಟು ಫಾಸ್ಟ್ ಆಗಿ ಮಾಡಿದ್ರೆ ಮತ್ತೆ ನಾನು ಬೇರೆ ಬುಕ್ಕಿಗೆ ಆ ದುಡ್ಡನ್ನ ಬಳಸ್ಕೋಬಹುದು ನಾನು, ಹೌದಾ. ನಾನು ಮಕ್ಕಳಿಂದ ತಗೊಂಡಿರುವಂತ ದುಡ್ಡು ಏನ್ ಪ್ರಿಂಟಿಂಗ್ ಬೀಳ್ತಾ ಇದೆ ಅದನ್ನ ಮಿನಿಮಮ್ ತಗೊಳ್ತಾ ಇದ್ದೀನಿ. ಹಾಗಾಗಿ ಸೊ ಲೆಕ್ಚರ್ಸ್ ಗಳಿಗೆ ಕೂಡ ಆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಬೇಗ ಬೇಗ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಿಮಗ್ PDF LBA ಕ್ವಶನ್ಸ್ ಗಳು ಈ ತರ ತೆಗೆದಿದ್ದೀನಿ. ಟೋಟಲ್ 10 ಇದಾವ. ಆರಾಮಾಗಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಷ್ಟು ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್. ಯಾರಿಗೆ ಹೆಚ್ಚಿಗೆ ಬೇಕಾಗ್ತದ ಅಲ್ಲಿ ಬೇಕಾದ್ರೆ ಕಾನ್ಸೆಷನ್ ಕೊಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಲಾಸ್ಟ್ ಟೈಮ್ ಹೆಂಗ ಎಲ್ರು 100, 150, 120 ಕಾಪಿ ಕೇಳಿದ್ರಿ, ಆ ತರ ಇದ್ರೆ ನಾನು ಕನ್ಸೆಷನ್ ಕೊಡ್ಬೋದು. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು. ನಮಸ್ತೆ.